ಫ್ರೆಂಡ್ಸ್, ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಿದ್ರೆ ಈ ಥರ ಒಂದು ಲೈಕ್ ಒತ್ತಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವಂಥ ಪ್ರತಿ ವಿಡಿಯೋ ನೋಟಿಫಿಕೇಷನ್ಸು ಮೊದಲಿಗೆ ನಿಮಗೆ ಬರುತ್ತೆ. ಆವಾಗ ನೀವು ಈಸಿಯಾಗಿ ವೀಡಿಯೋಸ್ಗಳನ್ನ ನೋಡ್ಬೋದು. ಹಾಯ್, ಹಲೋ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ರೆಸಿಪಿನಲ್ಲಿ ನೋಡ್ತಿರ್ಬೋದು ಯಾವುದೇ ರೀತಿ ಹಾಲಿನ ಪೌಡ್ರು ಅಥವಾ ಕೋವಾನ ಬಳಸ್ತೇನೆ. ಯಾವ ರೀತಿ ಸ್ವೀಟ್ ಪೇಡಾನ ಸುಲಭವಾಗಿ ಮಾಡೋದಂತ ನೋಡೋಣ. ಬನ್ನಿ ಹಾಗಿದ್ರೆ ಮಾಡೋದು ನೋಡೋಣ. ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ನಾನಿಲ್ಲಿ. ಇದಕ್ಕೆ 1 ಕಪ್ಪಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ, ಅಂದರೆ ಕಡಲೆ ಪಪ್ಪು ಅಂತ ಕೂಡ ಕರಿತೀವಿ ಅಥವಾ ಪುಟಾಣಿ ಅಂತ ಕರಿತೀವಿ. 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದನ್ನು ಅದೇ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. 1 ಕಪ್ಪಷ್ಟು ಕಡಲೆ ಪಪ್ಪಿಗೆ ಒಂದು ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆ ಬಳಸಿ. 3 ಏಲಕ್ಕಿ ಕೂಡ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಪೂರ್ತಿಯಾಗಿ ಪೌಡ್ರ್ ಆಗಬೇಕಿದು. ನೋಡಿ, ಈ ಥರ ಮೈದಾ ಹಿಟ್ಟು ಹೇಗಿರುತ್ತೆ ನೋಡಿ ಕನ್ಸಿಸ್ಟೆನ್ಸಿ, ಆ ಥರ ನುಣ್ಣಗೆ ಆಗಬೇಕು. ಇವಾಗ ನೋಡಿ, ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1/4 ಕಪ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪದಲ್ಲೇ ಪೂರ್ತಿಯಾಗಿ ಮಾಡಬೇಕಂತೇನಿಲ್ಲ, ಅರ್ಧ ತುಪ್ಪ ಅರ್ಧ ಎಣ್ಣೆನ ಬಳಸಿ ಕೂಡ ನೀವು ಮಾಡ್ಬೋದು. ನೋಡಿ, ತುಪ್ಪನ ಸ್ವಲ್ಪ ಪೂರ್ತಿಯಾಗಿ ಮೆಲ್ಟ್ ಆಗ್ತಿದ್ದಂಗೆ ನಾವು ಮಾಡಿಟ್ಕೊಂಡಂಥ ಪೌಡ್ರ್ ಏನಿದೆ ಇದು ಹುರ್ಗಡ್ಲೆದು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಒಂದಕ್ಕೊಂದು ಬೇರೆಯೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮ್ಲಿ ಇಟ್ಕೊಂಡೇ ಈ ಪ್ರೊಸೆಸರ್ನ ಮಾಡ್ಕೊಳ್ಬೇಕಾಗತ್ತೆ. ಹೈ ಫ್ಲೇಮ್ನ ಅಥವಾ ಮೀಡಿಯಮ್ ಫ್ಲೇಮ್ಲಿ ಇಟ್ಟರೆ ಈ ಹುರ್ಗಡ್ಲೆ ಪೌಡ್ರ್ ಆಗಿರೋದ್ರಿಂದ ಬೇಗನೆ ಸೀದೋಗುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆನಪಿರಲಿ, ಲೋ ಫ್ಲೇಮ್ಲಿ ಇಟ್ಕೊಂಡು ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಬಿಸಿ ತೆಗೆದ್ರೆ ಸಾಕು. ಬಾಣಲೆ ಏನು ಬಿಸಿಯಾಗಿರುತ್ತಲ್ಲ ಆ ಬಿಸಿ ತೆಗೆದ್ರೆ ಸಾಕಿರಲಿ. ನೋಡಿ, ಕ್ಲೀನಾಗಿ ಆ ತುಪ್ಪ ಹಾಕಿರುವಂಥ ತುಪ್ಪ ಏನಿದೆ, ನಾವು ಹಾಕಿರುವಂಥ ಹುರ್ಗಡ್ಲೆ ಪೌಡ್ರ್ ಅಥವಾ ಹುರ್ಗಡ್ಲೆ ಹಾಗೆ ಸಕ್ಕರೆ ಪೌಡ್ರ್ ಏನಿದೆ ಅದ್ರ ಜೊತೆಗೆ ಚೆನ್ನಾಗಿ ಬೆರಿಬೇಕು. ಬೆರೆತು ಈ ಥರ ಪೇಡ ಕನ್ಸಿಸ್ಟೆನ್ಸಿಲಿ ಆ ಹಿಟ್ಟು ಬರಬೇಕು. ಪೇಡ ಕನ್ಸಿಸ್ಟೆನ್ಸಿ ಅಂದರೆ ಸ್ವಲ್ಪ ನೋಡಿ, ಈ ಥರ ಮಿಕ್ಸ್ ಆಗ್ತಾ ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಸ್ಪೂನಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ಥರ ಕನ್ಸಿಸ್ಟೆನ್ಸಿಲಿ ಬಂದಾದಮೇಲೆ ಇದು ಆಗಿದೆ ಅಂತ ಅಂದ್ಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಡಿ. ನಾನು ಕೂಡ ಇಲ್ಲಿ ಆಫ್ ಮಾಡಿಕೊಂಡು ಇದನ್ನು ಒಂದು ಬೇರೆ ಪ್ಲೇಟ್ಗೆ ತೆಗಿತಾ ಇದ್ದೀನಿ. ಇನ್ನೂ ಜಾಸ್ತಿ ನೀವು ಫ್ರೈ ಮಾಡ್ತಾ ಹೋದರೆ ತಳ ಹಿಡಿತಾ ಬರುತ್ತೆ, ಕಲರ್ ಪೂರ್ತಿಯಾಗಿ ಚೇಂಜ್ ಆಗ್ತಾ ಬರುತ್ತೆ, ಅಂದರೆ ಸೀದೋಗುತ್ತೆ ಅಂತ. ನೋಡಿ, ಈ ಥರ ಅಗಲವಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ಏನಿರುತ್ತೆ, ಜಾಸ್ತಿ ಬಿಸಿಯಾಗಿರುತ್ತಲ್ಲ ಅದು ಪೂರ್ತಿಯಾಗಿ ಹೋಗಿಸ್ಬೇಡಿ. ಸ್ವಲ್ಪ ಬಿಸಿಯಾಗೇ ಇರಬೇಕು. ಪೂರ್ತಿ ಕೈಯಿಂದ ಮುಟ್ಟೋ ಅಷ್ಟು ಬಿಸಿ ಇದ್ದರೆ ಸಾಕು. ಆ ಟೈಮ್ನಲ್ಲಿ ನೋಡಿ, ಈ ಥರ ಒಂದು ಸ್ಪೂನ್ಗೋ ಅಥವಾ ಯಾವುದಾದ್ರೂ ಹಚ್ಚಿದ್ರೆ ಅದರಲ್ಲಿ ಈ ಥರ ನಿಮಗೆ ಒಂದೇ ಸೈಜ್ನಲ್ಲಿ ಬೇಕಾದರೆ ಈ ಥರ ಮಾಡ್ಕೊಳ್ಬೋದು. ಈ ಥರ ಅಥವಾ ಕೈಯಿಂದ ಕೂಡ ನೀವು ಮಾಡ್ಕೊಳ್ಬೋದು. ನಾನು ಈ ಥರ ಸ್ಪೂನಿಂದ ಮಾಡ್ಕೊಳ್ತಿದ್ದೀನಿ, ಯಾಕಂದರೆ ಸೈಜ್ ಒಂದೇ ಥರ ಬರುತ್ತೆ ಪೇಡಾದು. ಸೊ ಈ ಥರ ಮಾಡಿಕೊಂಡು ನೀವು ಇದನ್ನು ಸರ್ವ್ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರಸ್ಟ್ ಮೀ ಫ್ರೆಂಡ್ಸ್, ಇದು ಕಡಲೆ ಪಪ್ಪನ ಬಳಸಿ ಮಾಡಿರುವಂಥ ಪೇಡ ಅಂತ ನಿಮಗೆ ಗೊತ್ತಾಗೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಯಾವುದೇ ಹಾಲಿನ ಪೌಡ್ರ್ ಅಥವಾ ಹಾಲು ಕೋವಾ ಯಾವುದು ಇಲ್ಲದೇ ನೀವು ಮನೆಯಲ್ಲಿ ಹಬ್ಬಕ್ಕೆ ಪೇಡ ಸ್ವೀಟನ್ನು ಮಾಡ್ಕೊಳ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹೆಲ್ತ್ಗೂ ಕೂಡ ಒಳ್ಳೆಯದು. ಈ ಹುರ್ಗಡ್ಲೆ ಏನಿದೆ, ಹುರ್ಗಡ್ಲೆ ತುಪ್ಪ ಅದೆಲ್ಲವೂ ಹೆಲ್ತ್ಗೂ ಕೂಡ ಒಳ್ಳೆಯದು. ಸೊ ಇವಾಗ ನೋಡಿ, ಎಲ್ಲವೂ ರೆಡಿಯಾಗಿದೆ. ಮೇಲ್ಗಡೆ ಸ್ವಲ್ಪ ನಾನು ಪಿಸ್ತಾನ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಇದ್ದರೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೇ ನೀವು ಪೇಡಾನ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಬಾಯಲ್ಲಿಟ್ಟರೆ ಕರುವಂಥ ಒಂದು ಪೇಡ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಇದು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನೀವು ಕೂಡ ನಿಮ್ಮಲ್ಲಿ ಮಾಡಿ ನೋಡಿ, ಕಮೆಂಟ್ ಮುಖಾಂತರ ಹೇಗಿತ್ತು ಅಂತ ಬರ್ತಿಳಿಸಿ. ಹಾಗೆಯೇ ಈ ದೀಪಾವಳಿಗೆ ನಿಮಗೆ ಯಾವ್ಯಾವ ಸ್ವೀಟ್ಸ್ ಬೇಕು ಅನ್ನೋದನ್ನು ಬರ್ತಿಳಿಸಿ. ಖಂಡಿತ ಮಾಡ್ಕೊಡೋಣ ಅಂತೆ. ವಿಡಿಯೋ ನೋಡಾದ್ಮೇಲೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.